ಬಹುದಿನಗಳ ಬಳಿಕ ರಾಜ್ಯದಲ್ಲೀಗ ನಮೋ ಫೀವರ್ ಶುರುವಾಗಿದೆ. ನಾಳೆ ಮಂಡ್ಯದ ಕ್ಷೇತ್ರ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಟಿ ಕೋಟಿ ಕನ್ನಡಿಗರು ಸ್ವಾಗತ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಮೈಸೂರಿನ ಒಡೆಯರಾಗಿದ್ದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಧರಿಸುತ್ತಿದ್ದ ಮಾದರಿಯ ಪೇಟವನ್ನು ಪ್ರಧಾನಿ ಮೋದಿಗೆ ತೊಡಿಸಿ ಸನ್ಮಾನಿಸೋದಕ್ಕೆ ಆದಿಚುಂಚನಗಿರಿ ಮಠ ಸಜ್ಜಾಗಿದೆ. ಭೈರವೈಕ್ಯ ಮಂದಿರ ಉದ್ಘಾಟನೆಯ ವೇಳೆ ನಮೋಗೆ ನಿರ್ಮಲಾನಂದನಾಥ ಶ್ರೀಗಳು ತೊಡಿಸಲಿದ್ದಾರೆ. ಇನ್ನು ವಸ್ತ್ರ ವಿನ್ಯಾಸಕ ಕಲಾವಿದ ನಂದನ್ ಕೈಚಳಕದಲ್ಲಿ ಮೈಸೂರು ಪೇಟ ಮೂಡಿಬಂದಿದ್ದು, ಶುದ್ಧ ಬನಾರಸ್ ಸಿಲ್ಕ್ ಬಟ್ಟೆ, ಮುತ್ತಿನ ಮಣಿಗಳು, ಗಂಡ ಭೇರುಂಡ ಚಿತ್ರ ಬಳಸಿ ಸತತ 5 ದಿನಗಳ ಶ್ರಮದಿಂದ ಮೈಸೂರು ಪೇಟ ತಯಾರಾಗಿದೆ. ಈ ಬಗ್ಗೆ ಕಲಾವಿದ ನಂದನ್ ಖುಷಿ ಹಂಚಿಕೊಂಡಿದ್ದಾರೆ. ಇತ್ತ ನಾಳೆ ಆದಿಚುಂಚನಗಿರಿಗೆ ಮೋದಿ ಭೇಟಿ ಹಿನ್ನೆಲೆ ರಸ್ತೆಗಳೆಲ್ಲ ಫ್ಲೆಕ್ಸ್ಮಯವಾಗಿದೆ. ಮೋದಿ ಸ್ವಾಗತ ಕೋರಿ ಜೆಡಿಎಸ್, ಬಿಜೆಪಿ ಹಾಗೂ ಒಕ್ಕಲಿಗ ಮುಖಂಡರು ಫ್ಲೆಕ್ಸ್ ಬ್ಯಾನರ್ ಅಳವಡಿಸಿದ್ದಾರೆ. ಈಗ ಮೈಸೂರಲ್ಲಿ ಕಲಾವಿದರಾಗಿ ನಾವು ಈಗ ಪೇಟಗಳು ಮಾಡ್ತಾ ಇದ್ದೀವಿ. ಆಮೇಲೆ ಕೆಲವು ಈ ಮಕ್ಕಳುಗಳದ್ದು ಈ ಫ್ಯಾನ್ಸಿ ಡ್ರೆಸ್ಸು, ಈ ಥರ ಮೇಕಪ್ ಇದೆಲ್ಲ ಮಾಡ್ತಾ ಇದ್ದೀವಿ. ನಾಟಕಗಳಿಗೆ, ಡ್ರಾಮಾಗಳಿಗೆ, ಸೀರಿಯಲ್ಲು, ಶೂಟಿಂಗ್ಗಳಿಗೂ ಏನು ಬೇಕೋ ಇದೆಲ್ಲ ಪದಾರ್ಥಗಳು ಅದಕ್ಕೆ ಬೇಕಾಗಿರುವಂಥದ್ದೆಲ್ಲ ರೆಡಿ ಮಾಡ್ಕೊಂಡು ಈಗ ನಮ್ಮ ತಾತ ಬಂದು ಡಿ ಬಾಲಾಜಿ ಸಿಂಗ್ ಉಪಿ ವೀರಣ್ಣ ಕಂಪನಿಯಲ್ಲಿ ಇದ್ದರು. ಅಲ್ಲಿ ಎಲೆಕ್ಟ್ರಿಷಿಯನ್ ಅವರು ಈ ಪೇಟೆಗಳು ಕಟ್ಟೋದು ಮಾಡೋದು ಈ ಥರದ್ದೆಲ್ಲ ನಾಟಕಗಳಿಗೆ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದರು. ನಮ್ಮ ತಂದೆನೂ ಅದೇ ಥರ. ಈಗ ನಾವು ಈಗ ಮೈಸೂರಲ್ಲಿ ಅರಮನೆಯಲ್ಲಿ ಪೇಂಟಿಂಗ್ಗಳಾಗ್ಬೋದು, ಅಲ್ಲಿ ಇರುವಂಥದ್ದು ಪೇಟಗಳಾಗ್ಬೋದು, ಅದನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗ ಇದು ಪೇಟ ಹೇಳ್ದಂಥವ್ರು ಸತೀಶ್ ಗೌಡ್ರು, ನಮ್ಮವರು ಸೇವಾ ಟ್ರಸ್ಟ್ ಅವ್ರು ಬಂದು ಈಗ ನಾಲ್ಗುಟಿಯವ್ರದ್ದು ಒಂದು ಪೇಟದ್ದು ಬೇಕು ಅಂತಂದ್ರು. ಹೌದಾ, ಆಯ್ತು ಮಾಡೋಣ ಅಂತ ಟ್ರೀಟ್ ಮಾಡ್ತೀವಿ. ಈ ಥರ ಒಂದು ನಾಲ್ಗುಟಿಯವ್ರದ್ದೊಂದು ಪೇಟ ಮಾಡಿ ಅಂದರೆ ನಮ್ಮ ಈಗ ಕಲಾವಿದರುಗಳಿಗೆ ಇದೆಲ್ಲ ಒಂದು ಅವಕಾಶಗಳು. ಯಾಕಂತಂದ್ರೆ ಈಗ ನಾಲ್ಗುಟಿಯವ್ರದ್ದೇ ಒಂದು ಪ್ಯಾಟರ್ನ್, ಮೈಸೂರು ಸ್ಟೈಲ್, ಅದು ಮಹಾರಾಜದ್ದು. ಈ ಕೆಂಪೇಗೌಡರು ಅದೇ ಒಂದು ಸ್ಟೈಲು. ಆಮೇಲೆ ಶಿವಾಜಿ ಅವ್ರದ್ದೊಂದು ಮಾಡಿಸಿದ್ರು. ಆಮೇಲೆ ಶಿವಮೊಗ್ಗದ ಶಿವಪ್ಪ ನಾಯಕ ಅದೊಂದು ಮಾಡಿಸಿದ್ರು. ಈ ತರ ಬೇರೆ ಬೇರೆ ಸ್ಟೈಲ್ಗಳಲ್ಲಿ ಒಂದೊಂದು ಪೇಟಗಳಿರುತ್ತೆ. ಮೋದಿ ಅವ್ರಿಗೆ ಇದು ಮಾಡಿರೋದು 4ನೇ ಪೇಟ. ಯಾವ್ಯಾವ್ದು ಮಾಡಿದ್ದೀವಿ? ಒಂದು ಕೆಂಪೇಗೌಡರದ್ದು, ಇನ್ನೊಂದು ಈಗ 15 ಕೊಟ್ಟಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು, ಇನ್ನೊಂದು ಶಿವಮೊಗ್ಗದ ಶಿವಪ್ಪ ನಾಯಕ ಅವ್ರದ್ದು, ಇನ್ನೊಂದು ಶಿವಾಜಿ. ಇಲ್ಲ ಇದು ಈಗ ನಾಲ್ವಡಿಯವ್ರದ್ದು ಮಾಡಿರೋದು ಮಂಡ್ಯದ ನಾಗಮಂಗಲ ಅಲ್ಲಿಗೆ, ಕೆಂಪೇಗೌಡರದ್ದು ಮಾಡಿದ್ದು ಬೆಂಗಳೂರಿಗೆ, ಶಿವಮೊಗ್ಗದ ಶಿವಪ್ಪ ನಾಯಕ ಇದೆಲ್ಲ ಮಾಡಿದ್ದು ಶಿವಮೊಗ್ಗದ್ದು. ಅಂದ್ರೆ ಇವಾಗ ಒಂದು ಮೈಸೂರು ಪೇಟ ಅಂತಂದ್ರೆ ಅದಕ್ಕೆ ಮೇನ್ ಬಟ್ಟೆ, ಅದು ಬನಾರಸ್ ಅಲ್ಲಿ ಸಾಫ್ಟ್ ಸಿಲ್ಕ್ ಅದನ್ನ ತಗೊಂಡಿದ್ವಿ. ಆರ್ಡರ್ ಮೇನ್ ಬರುತ್ತೆ. ಈಗ ಮೈಸೂರಿಂದ ಹೋಗ್ತಾ ಇರೋದು, ಅದಕ್ಕೆ ನಾವು ಮೈಸೂರು ಲಾಂಛನ, ಗಂಡು ಬೇರುಂಡ, ಆಮೇಲೆ ಅದಕ್ಕೆ ಮುತ್ತುಗಳು, ಆಮೇಲೆ ಅದಕ್ಕೆ ಬೇಕಾಗಿರುವಂತ ಸಣ್ಣ ಡಾಲರ್ಗಳೆಲ್ಲ ಬರುತ್ತೆ. ಅದನ್ನೆಲ್ಲ ಸೇರಿಸಿ ಮಾಡಿದ್ವಿ. ಆಮೇಲೆ ಇದಕ್ಕೆ ಒಂದು 5 ದಿನ ಟೈಮ್ ತಗೊಂಡು, ಅಂದ್ರೆ ಈಗ ನಾವು ಮೈಸೂರಲ್ಲಿ ಇಟ್ಕೊಂಡು ನಾವು ಈ ಕೆಲಸ ಮಾಡ್ತಾ ಇದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.